ಫಲ ನೀಡಿದೆ ಭಾರತದ ತೈಲ ರಾಜತಾಂತ್ರಿಕತೆ. ಸಾಕಷ್ಟು ಮಾತುಕತೆಗಳನ್ನ ಮಾಡಲಾಯಿತು. ರಷ್ಯಾದ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ರಾಜತಾಂತ್ರಿಕ ಒಪ್ಪಂದ ಮಾತುಕತೆಗಳು ಫಲ ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಉಂಟಾಗಿತ್ತು, ತೈಲ ಅಭಾವ ಸೃಷ್ಟಿಯಾಗಿತ್ತು. ಈ ತೈಲದ ಕೊರತೆಯನ್ನು ನೀಗಿಸೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು, ಎಲ್ಲಾ ರೀತಿಯ ಮಾತುಕತೆಗಳನ್ನು ಮಾಡಲಾಯಿತು. ಈಗ ಈ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ. ರಷ್ಯಾ ಜೊತೆಗೆ ಭಾರತ ಸತತವಾಗಿ ಮಾತುಕತೆಯನ್ನು ನಡೆಸಿತ್ತು. ಚೀನಾಗೆ ಹೊರಟಿದ್ದಂತ 7 ಹಡಗುಗಳನ್ನ ಭಾರತದತ್ತ ಯೂಟರ್ನ್ ಹೊಡಿಸಲಾಯಿತು. ಆ ನಂತರ ಈಗ ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆಯನ್ನ ಕೂಡ ಮಾಡಲಾಗುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆದಂತಹ ಬದಲಾವಣೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಈ ಯುದ್ಧದ ಭೀಕರತೆ, ತೀವ್ರತೆ, ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಉಂಟಾಗಿರುವಂತಹ ಈ ತೈಲ ಅಭಾವ, ಅದರ ಜೊತೆಯಲ್ಲಿರುವಂತಹ ಅನಿಲ ಅಭಾವ, ಇದರ ಪೂರೈಕೆಯನ್ನು ನೀಗಿಸಲು ಈಗ ರಷ್ಯಾದಿಂದ ತೈಲ ಆಮದನ್ನ ಮಾಡಲಾಗಿದೆ. ಇದು ಸಾಕಷ್ಟು ಆಶಾವಾದವನ್ನು ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವದ ಕೊರತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಫಲ ನೀಡಿದೆ ಭಾರತದ ತೈಲ ರಾಜತಾಂತ್ರಿಕತೆ. ಸಾಕಷ್ಟು ಮಾತುಕತೆಗಳನ್ನ ಮಾಡಲಾಯಿತು. ರಷ್ಯಾದ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ರಾಜತಾಂತ್ರಿಕ ಒಪ್ಪಂದ ಮಾತುಕತೆಗಳು ಫಲ ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಉಂಟಾಗಿತ್ತು, ತೈಲ ಅಭಾವ ಸೃಷ್ಟಿಯಾಗಿತ್ತು. ಈ ತೈಲದ ಕೊರತೆಯನ್ನು ನೀಗಿಸೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು, ಎಲ್ಲಾ ರೀತಿಯ ಮಾತುಕತೆಗಳನ್ನು ಮಾಡಲಾಯಿತು. ಈಗ ಈ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ. ರಷ್ಯಾ ಜೊತೆಗೆ ಭಾರತ ಸತತವಾಗಿ ಮಾತುಕತೆಯನ್ನು ನಡೆಸಿತ್ತು. ಚೀನಾಗೆ ಹೊರಟಿದ್ದಂತ 7 ಹಡಗುಗಳನ್ನ ಭಾರತದತ್ತ ಯೂಟರ್ನ್ ಹೊಡಿಸಲಾಯಿತು. ಆ ನಂತರ ಈಗ ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆಯನ್ನ ಕೂಡ ಮಾಡಲಾಗುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆದಂತಹ ಬದಲಾವಣೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಈ ಯುದ್ಧದ ಭೀಕರತೆ, ತೀವ್ರತೆ, ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಉಂಟಾಗಿರುವಂತಹ ಈ ತೈಲ ಅಭಾವ, ಅದರ ಜೊತೆಯಲ್ಲಿರುವಂತಹ ಅನಿಲ ಅಭಾವ, ಇದರ ಪೂರೈಕೆಯನ್ನು ನೀಗಿಸಲು ಈಗ ರಷ್ಯಾದಿಂದ ತೈಲ ಆಮದನ್ನ ಮಾಡಲಾಗಿದೆ. ಇದು ಸಾಕಷ್ಟು ಆಶಾವಾದವನ್ನು ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವದ ಕೊರತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಫಲ ನೀಡಿದೆ ಭಾರತದ ತೈಲ ರಾಜತಾಂತ್ರಿಕತೆ. ಸಾಕಷ್ಟು ಮಾತುಕತೆಗಳನ್ನ ಮಾಡಲಾಯಿತು. ರಷ್ಯಾದ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ರಾಜತಾಂತ್ರಿಕ ಒಪ್ಪಂದ ಮಾತುಕತೆಗಳು ಫಲ ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಉಂಟಾಗಿತ್ತು, ತೈಲ ಅಭಾವ ಸೃಷ್ಟಿಯಾಗಿತ್ತು. ಈ ತೈಲದ ಕೊರತೆಯನ್ನು ನೀಗಿಸೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು, ಎಲ್ಲಾ ರೀತಿಯ ಮಾತುಕತೆಗಳನ್ನು ಮಾಡಲಾಯಿತು. ಈಗ ಈ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ. ರಷ್ಯಾ ಜೊತೆಗೆ ಭಾರತ ಸತತವಾಗಿ ಮಾತುಕತೆಯನ್ನು ನಡೆಸಿತ್ತು. ಚೀನಾಗೆ ಹೊರಟಿದ್ದಂತ 7 ಹಡಗುಗಳನ್ನ ಭಾರತದತ್ತ ಯೂಟರ್ನ್ ಹೊಡಿಸಲಾಯಿತು. ಆ ನಂತರ ಈಗ ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆಯನ್ನ ಕೂಡ ಮಾಡಲಾಗುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆದಂತಹ ಬದಲಾವಣೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಈ ಯುದ್ಧದ ಭೀಕರತೆ, ತೀವ್ರತೆ, ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಉಂಟಾಗಿರುವಂತಹ ಈ ತೈಲ ಅಭಾವ, ಅದರ ಜೊತೆಯಲ್ಲಿರುವಂತಹ ಅನಿಲ ಅಭಾವ, ಇದರ ಪೂರೈಕೆಯನ್ನು ನೀಗಿಸಲು ಈಗ ರಷ್ಯಾದಿಂದ ತೈಲ ಆಮದನ್ನ ಮಾಡಲಾಗಿದೆ. ಇದು ಸಾಕಷ್ಟು ಆಶಾವಾದವನ್ನು ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವದ ಕೊರತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಫಲ ನೀಡಿದೆ ಭಾರತದ ತೈಲ ರಾಜತಾಂತ್ರಿಕತೆ. ಸಾಕಷ್ಟು ಮಾತುಕತೆಗಳನ್ನ ಮಾಡಲಾಯಿತು. ರಷ್ಯಾದ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ರಾಜತಾಂತ್ರಿಕ ಒಪ್ಪಂದ ಮಾತುಕತೆಗಳು ಫಲ ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಉಂಟಾಗಿತ್ತು, ತೈಲ ಅಭಾವ ಸೃಷ್ಟಿಯಾಗಿತ್ತು. ಈ ತೈಲದ ಕೊರತೆಯನ್ನು ನೀಗಿಸೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು, ಎಲ್ಲಾ ರೀತಿಯ ಮಾತುಕತೆಗಳನ್ನು ಮಾಡಲಾಯಿತು. ಈಗ ಈ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ.
ರಷ್ಯಾ ಜೊತೆಗೆ ಭಾರತ ಸತತವಾಗಿ ಮಾತುಕತೆಯನ್ನು ನಡೆಸಿತ್ತು. ಚೀನಾಗೆ ಹೊರಟಿದ್ದಂತ 7 ಹಡಗುಗಳನ್ನ ಭಾರತದತ್ತ ಯೂಟರ್ನ್ ಹೊಡೆಸಲಾಯಿತು. ಆನಂತರ ಈಗ ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆಯನ್ನ ಕೂಡ ಮಾಡಲಾಗುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆದಂತಹ ಬದಲಾವಣೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಈ ಯುದ್ಧದ ಭೀಕರತೆ, ತೀವ್ರತೆ, ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಉಂಟಾಗಿರುವಂತಹ ಈ ತೈಲ ಅಭಾವ, ಅದರ ಜೊತೆಯಲ್ಲಿರುವಂತಹ ಅನಿಲ ಅಭಾವ, ಇದರ ಪೂರೈಕೆಯನ್ನು ನೀಗಿಸಲು ಈಗ ರಷ್ಯಾದಿಂದ ತೈಲ ಆಮದನ್ನ ಮಾಡಲಾಗಿದೆ. ಇದು ಸಾಕಷ್ಟು ಆಶಾವಾದವನ್ನ ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವದ ಕೊರತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಫಲ ನೀಡಿದೆ ಭಾರತದ ತೈಲ ರಾಜತಾಂತ್ರಿಕತೆ. ಸಾಕಷ್ಟು ಮಾತುಕತೆಗಳನ್ನ ಮಾಡಲಾಯಿತು. ರಷ್ಯಾದ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ರಾಜತಾಂತ್ರಿಕ ಒಪ್ಪಂದ ಮಾತುಕತೆಗಳು ಫಲ ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಉಂಟಾಗಿತ್ತು, ತೈಲ ಅಭಾವ ಸೃಷ್ಟಿಯಾಗಿತ್ತು. ಈ ತೈಲದ ಕೊರತೆಯನ್ನು ನೀಗಿಸೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು, ಎಲ್ಲಾ ರೀತಿಯ ಮಾತುಕತೆಗಳನ್ನು ಮಾಡಲಾಯಿತು. ಈಗ ಈ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ. ರಷ್ಯಾ ಜೊತೆಗೆ ಭಾರತ ಸತತವಾಗಿ ಮಾತುಕತೆಯನ್ನು ನಡೆಸಿತ್ತು. ಚೀನಾಗೆ ಹೊರಟಿದ್ದಂತ 7 ಹಡಗುಗಳನ್ನ ಭಾರತದತ್ತ ಯೂಟರ್ನ್ ಹೊಡೆಸಲಾಯಿತು. ಆನಂತರ ಈಗ ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆಯನ್ನ ಕೂಡ ಮಾಡಲಾಗುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆದಂತಹ ಬದಲಾವಣೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಈ ಯುದ್ಧದ ಭೀಕರತೆ, ತೀವ್ರತೆ, ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಉಂಟಾಗಿರುವಂತಹ ಈ ತೈಲ ಅಭಾವ, ಅದರ ಜೊತೆಯಲ್ಲಿರುವಂತಹ ಅನಿಲ ಅಭಾವ, ಇದರ ಪೂರೈಕೆಯನ್ನು ನೀಗಿಸಲು ಈಗ ರಷ್ಯಾದಿಂದ ತೈಲ ಆಮದನ್ನ ಮಾಡಲಾಗಿದೆ. ಇದು ಸಾಕಷ್ಟು ಆಶಾವಾದವನ್ನ ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವದ ಕೊರತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಫಲ ನೀಡಿದೆ ಭಾರತದ ತೈಲ ರಾಜತಾಂತ್ರಿಕತೆ. ಸಾಕಷ್ಟು ಮಾತುಕತೆಗಳನ್ನ ಮಾಡಲಾಯಿತು. ರಷ್ಯಾದ ಜೊತೆಗೆ ನಿರಂತರವಾಗಿ ಮಾತುಕತೆಗಳನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ರಾಜತಾಂತ್ರಿಕ ಒಪ್ಪಂದ ಮಾತುಕತೆಗಳು ಫಲ ಕೊಟ್ಟಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ಉಂಟಾಗಿತ್ತು, ತೈಲ ಅಭಾವ ಸೃಷ್ಟಿಯಾಗಿತ್ತು. ಈ ತೈಲದ ಕೊರತೆಯನ್ನು ನೀಗಿಸೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ನಿರ್ಧಾರಗಳನ್ನು, ಎಲ್ಲಾ ರೀತಿಯ ಮಾತುಕತೆಗಳನ್ನು ಮಾಡಲಾಯಿತು. ಈಗ ಈ ರಾಜತಾಂತ್ರಿಕ ಮಾತುಕತೆ ಫಲ ಕೊಟ್ಟಿದೆ. ರಷ್ಯಾ ಜೊತೆಗೆ ಭಾರತ ಸತತವಾಗಿ ಮಾತುಕತೆಯನ್ನು ನಡೆಸಿತ್ತು. ಚೀನಾಗೆ ಹೊರಟಿದ್ದಂತ 7 ಹಡಗುಗಳನ್ನ ಭಾರತದತ್ತ ಯೂಟರ್ನ್ ಹೊಡೆಸಲಾಯಿತು. ಆನಂತರ ಈಗ ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆಯನ್ನ ಕೂಡ ಮಾಡಲಾಗುತ್ತೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆದಂತಹ ಬದಲಾವಣೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಉಂಟಾದಂತಹ ಈ ಯುದ್ಧದ ಭೀಕರತೆ, ತೀವ್ರತೆ, ರಾಜ್ಯದಲ್ಲಿ ಜೊತೆಗೆ ದೇಶದಲ್ಲಿ ಉಂಟಾಗಿರುವಂತಹ ಈ ತೈಲ ಅಭಾವ, ಅದರ ಜೊತೆಯಲ್ಲಿರುವಂತಹ ಅನಿಲ ಅಭಾವ, ಇದರ ಪೂರೈಕೆಯನ್ನು ನೀಗಿಸಲು ಈಗ ರಷ್ಯಾದಿಂದ ತೈಲ ಆಮದನ್ನ ಮಾಡಲಾಗಿದೆ. ಇದು ಸಾಕಷ್ಟು ಆಶಾವಾದವನ್ನ ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವದ ಕೊರತೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ.